ಎಲ್ರಿಗೂ ನಮಸ್ಕಾರ. ಆ, ಇವತ್ತು ಸಕ್ಸಸ್ ಮೀಟ್ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಯಾವ್ದೇ ಸಿನಿಮಾ ಮಾಡಿದ್ರು ಅಷ್ಟೇ, ನಂದು ಉಮಾಪತಿ ಫಿಲ್ಮ್ಸ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದುಡ್ಡು ಮಾಡಕ್ಕೆ ಆ ಬ್ಯಾನರು, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ DN ಸಿನಿಮಾಸು, ಮತ್ತೆ ಅವಾರ್ಡ್ ಮತ್ತೊಂದು ಇನ್ನೊಂದು ಅಂತ. ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ನಾವ್ ಅನ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ, ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಥಿಯೇಟರ್ ಇಂದ ಹೋಗಿ OTT ಅಥವಾ ಸ್ಯಾಟಲೈಟ್ ಅಲ್ಲಿ ಟೆಲಿಕಾಸ್ಟ್ ಆಗ್ಬೇಕಾದ್ರೆ ಹಿಟ್ ಆಗಿರ್ತವೆ, ಥಿಯೇಟರ್ ಅಲ್ಲಿ ಹಿಟ್ ಆಗಲ್ಲ. ಸೊ ನಾನು ಚಿಕ್ಕಣ್ಣನ್ಗೂ ಬಹಳಷ್ಟು ಸಲ ಹೇಳಿದೆ, ಅಪ್ಪಾಜಿ ತಲೆ ಕೆಡಿಸ್ಕೋಬೇಡ, ಗೆಲ್ಲೋರ್ಗೆ 108 ವಿಘ್ನ, ಮತ್ತೆ ಯಾವತ್ತು ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡಕ್ಕೆ ಬಹಳ ಕಷ್ಟಪಟ್ಟಿರ್ತೀವಲ್ಲ, ಅದೇ ನಮ್ಗೆ ದಕ್ಕುವಂಥದ್ದು, ಅದೇ ನಮ್ಮನ್ನ ಕಾಪಾಡುವಂಥದ್ದು ಅಂತ. ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ, ಅಥವಾ ನಾವು ಎರಡೂ ಬ್ಯಾನರ್ ಅಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು, ಆ ಸ್ಟಾರ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನೇ ಇದ್ರು, ನಮ್ಮ ತಾಯಿ ತಂದೆ ಕೊಟ್ಟಿರುವಂತ ಭಿಕ್ಷೆ ನನಗೆ. ಯಾಕೆಂದ್ರೆ ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋನ್ ಮನ್ಸು ಎಷ್ಟೇ ಕೆಡ್ದಾಗಿರ್ಲಿ, ಅದು ಶುದ್ಧವಾಗಿರ್ತದಲ್ಲ. ಸೊ ಕಾವೇರಿ ನೀರು ಎಷ್ಟು ಶುದ್ಧವಾಗಿದೆ, ನಮ್ಮ ತಾಯಿ ತಂದೆ ಮನ್ಸು ಅಷ್ಟೇ ಶುದ್ಧ. ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರುವಂತದ್ದು ಯಾವುದು ನಮ್ಗೆ ಕಳ್ಕೊಂಡಿರುವಂತದ್ದಲ್ಲ. ಸೊ ಹಂಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ, ನಾವು ನಿಮ್ಗೆ ಗೊತ್ತಿದೆ, ನಾನೇನು 100% ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ. ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದೇ ಇರ್ತದೆ. ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ, ಕೆಲವೊಬ್ಬರಿಗೆ ಒಳ್ಳೆಯವರಾಗಿರ್ತೀವಿ. ಆದ್ರೆ ನಮ್ಮ ತಾಯಿ ನನ್ಗೆ ಯಾವತ್ತು ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದಾರೆ, ಅದೊಂದು ಸೀಲ್ ಸಾಕು. ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ. ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯ್ತು, ಆಮೇಲೆ 108 ವಿಘ್ನಗಳಾಯ್ತು. ಅವಾಗ ಚಿಕ್ಕಣ್ಣ ಅವ್ರಿಗೂ ಅನ್ಸಿರೋದಿದೆ, ಸಿನಿಮಾ ಮಾಡ್ಬೇಕಾ ಬಿಟ್ಬಿಡೋಣ ಅಂತ ನನಗೂ ಅನ್ಸಿರೋದಿದೆ. ಆಮೇಲೆ ಸಾಕಷ್ಟು ಬದಲಾವಣೆಗಳಾಯ್ತು. ಫೈನಲಿ ಸಿನಿಮಾ ಶುರು ಮಾಡಿದ್ವಿ. ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು. ಅದಾದ್ಮೇಲೆ ಚಿಕ್ಕಣ್ಣವರು, ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಆಮೇಲೆ ನಮ್ಮ ಮನೇಲಿ ಹೇಳ್ದೆ, ಹಿಂಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಚಾಯ್ಸ್ ಅನ್ಸುತ್ತೆ ಅಂತ. ಅದಾದ್ಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ, ಬಹಳ ಖುಷಿ ಆಯ್ತು. ಯಾಕಂದ್ರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನಮಗೆ ಸರಸ್ವತಿ ಒಲ್ದಾಗ ನಾವು ತುಂಬಾ ಹಂಬಲ್ ಆಗಿ ಡೌನ್ ಟು ಅರ್ತ್ ಆಗಿದ್ರೆ, ನಾವು ಅದೇನೋ ಹೇಳ್ತಾರೆ ಗೊತ್ತಾ, ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮೆರಿಬಾರ್ದು, ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ. ಸೊ ಹಂಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ ಬದುಕು ನಡೀತಾ ಇರ್ತದೆ. ಮಲೈಕಾ ಅವರೇ, ನಿಮ್ ಶ್ರಮ ನಿಮ್ಮನ್ನ ಕಾಪಾಡಿದೆ, ನಿಮ್ ತಾಯಿ ತಂದೆ ಮಾಡಿರುವಂತ ಒಳ್ಳೆ ಕೆಲಸ, ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಬರವಣಿಗೆ ಬಹಳ ಚೆನ್ನಾಗಿದೆ. ಒಬ್ಬ ಗೆಸ್ಟ್ ಆಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದ್ರು. ಅದಾದ್ಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಬಹಳ ಇದೆ, ಯಾಕಂದ್ರೆ ಡೈಲಾಗ್ಸ್ ಅವರು ಬರ್ದಿದ್ದಾರೆ, ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು. ನಿಮ್ಗೆ ಗೊತ್ತಿದೆ, ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬಾ ನೇಚರ್ ಅನ್ನೋದನ್ನ ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ಯ ಅವರು, ಪ್ರತಿಯೊಬ್ರು ಬಹಳ ಕಷ್ಟಪಟ್ಟಿದ್ದಾರೆ.